ನಮೋ ನಾರಸಿಂಹಾಯ. ನಮ್ಮ ನವನಾರಸಿಂಹ ಕ್ಷೇತ್ರದ ದರ್ಶನದಲ್ಲಿ ಇಂದು ನಾವು ಹೈದರಾಬಾದ್ ನಗರಕ್ಕೆ ಅತಿ ಸಮೀಪವಾಗಿ ಇರುವಂತಹ ಯಾದಗಿರಿ ಗುಡ್ಡ, ಯಾದಾದ್ರಿ ಕ್ಷೇತ್ರವನ್ನು ಸಂದರ್ಶಿಸೋಣ. ಈ ಕ್ಷೇತ್ರದಲ್ಲಿ ಋಷ್ಯಶೃಂಗ ಋಷಿಯ ಮಗನಾದಂತಹ ಯಾದ ಋಷಿ ಅತಿ ಘೋರವಾದಂತಹ ತಪಸ್ಸನ್ನು ಮಾಡಿ ನರಸಿಂಹನನ್ನು ದರ್ಶನ ಮಾಡಿದ. ನರಸಿಂಹನ ದರ್ಶನವಾದಂತಹ ಬಳಿಕ ಇಲ್ಲೇ ನರಸಿಂಹನನ್ನು ನೆಲೆಸಿ ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಮಾಡು ಎಂದು ಪ್ರಾರ್ಥನೆ ಮಾಡಿದ. ತನ್ನ ಭಕ್ತನ ಇಷ್ಟಾರ್ಥವನ್ನು ಸಲ್ಲಿಸಿದಂತಹ ನರಸಿಂಹ ಆ ಯಾದಗಿರಿ ಅಲ್ಲಿ 5 ಸ್ವರೂಪದಿಂದ ನೆಲೆಸಿದ್ದಾನೆ. ಯಾದ ಋಷಿಯೇ ಮಾರ್ಪಾಡಾಗಿ ಆ ಬೆಟ್ಟದಲ್ಲಿ ಸನ್ನಿಹಿತನಾಗಿದ್ದಾನೆ ಎಂದು ಭಕ್ತರ ವಿಶ್ವಾಸ. ಆ ಬೆಟ್ಟದಲ್ಲಿರುವಂತಹ ಗುಹೆಯಲ್ಲಿ ನರಸಿಂಹಸ್ವಾಮಿ 5 ರೂಪದಿಂದ ನೆಲೆಸಿದ್ದಾನೆ. ಒಂದು ಲಕ್ಷ್ಮೀ ನರಸಿಂಹನಾಗಿ, 2ನೆಯ ರೂಪ ಯೋಗ ನರಸಿಂಹ, 3ನೆಯ ರೂಪ ಜ್ವಾಲಾ ನರಸಿಂಹ. ಜ್ವಾಲಾ ನರಸಿಂಹ ಒಂದು ನಿರಂತರವಾಗಿ ಬೆಳಗುವಂತಹ ದೀಪದಲ್ಲಿ ಸನ್ನಿಹಿತನಾಗಿದ್ದಾನೆ. ಈ 3 ಸ್ವರೂಪಗಳನ್ನು ನಾವು ಇಂದು ಗರ್ಭಗೃಹದ ಒಳಗಿರುವಂತಹ ಗುಹೆಯಲ್ಲಿ ದರ್ಶನ ಮಾಡಿದ್ದೇವೆ. ಅಲ್ಲಿಯೇ ಕ್ಷೇತ್ರಾಧಿಪತಿಯಾದಂತಹ ಹನುಮಂತನ ಬಳಿಯಲ್ಲಿರುವಂತಹ ಇನ್ನೊಂದು ಶಿಲೆಯಲ್ಲಿ ನರಸಿಂಹ ಅದೃಶ್ಯನಾಗಿ ಗಂಡಬೇರುಂಡ ಸ್ವರೂಪದಿಂದ ನೆಲೆಸಿದ್ದಾನೆ. ಆ ಇಡೀ ಬೆಟ್ಟದ ಸುತ್ತ ಭಗವಾನ್ ನರಸಿಂಹನು ಉಗ್ರ ನರಸಿಂಹ ಸ್ವರೂಪದಿಂದ ನೆಲೆಸಿದ್ದಾನೆ. ಇಂದಿಗೂ ಆ ಬೆಟ್ಟದಲ್ಲಿ ಒಂದು ಮಂಡಲ ದೀಕ್ಷೆ 40 ದಿನ ಅಲ್ಲಿಯೇ ಇದ್ದು ನರಸಿಂಹನನ್ನು ಸೇವೆ ಮಾಡುವಂತಹ ರೂಢಿಯೂ ಇದೆ. ಆ ಭಕ್ತರಿಗೆ ಅನುಗ್ರಹ ಮಾಡಲೆಂದೇ ಈ ಉಗ್ರ ನರಸಿಂಹ ರೂಪ ಆ ಇಡೀ ಬೆಟ್ಟದ ಸುತ್ತು ಸನ್ನಿಹಿತನಾಗಿದ್ದು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹನ ಬ್ರಹ್ಮೋತ್ಸವದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹನ ಕಲ್ಯಾಣೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ. ಇದು ನಮ್ಮ ನವನಾರಸಿಂಹ ಕ್ಷೇತ್ರಗಳಲ್ಲಿ 8ನೇ ಕ್ಷೇತ್ರ. ನಮೋ ನಾರಸಿಂಹ.